ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 2025ನೇ ಇಸವಿ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಗೋಚಾರದಲ್ಲಿ ಜೂನ್ ತಿಂಗಳಲ್ಲಿ ರವಿಯು ವೃಷಭ ಸ್ಥಾನದಲ್ಲಿ ಮತ್ತು ಬುಧ ಗುರು ಮಿಥುನ ಸ್ಥಾನದಲ್ಲಿ ಮತ್ತು ಸಿಂಹದಲ್ಲಿ ಕುಜ ಕೇತು ಹಾಗೂ ಕುಂಭದಲ್ಲಿ ರಾಹು, ಮೀನದಲ್ಲಿ ಶನಿ ಹಾಗೂ ವಿಶೇಷವಾಗಿ ಶುಕ್ರ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಗೋಚಾರ ಫಲದಿಂದ ಮೇಷರಾಶಿಯವರಿಗೆ ಆಗುವ ವಿಶಿಷ್ಟವಾದ ಫಲಗಳ ಬಗ್ಗೆ ನಾವೊಂದು ವಿಚಾರವನ್ನು ಮಾಡೋಣ. CS ಅಸ್ಟ್ರೋ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ರವಿಯು 2ನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಸರ್ಕಾರದ ವಕ್ತಾರರಾಗಿ ನಿಮ್ಮನ್ನು ನೇಮಿಸಿಕೊಳ್ಳುವಂಥ ಯೋಗ ಇರ್ತದೆ. ಸರ್ಕಾರಕ್ಕೆ ವಿಶಿಷ್ಟವಾಗಿ ನಿಮ್ಮ ವಕ್ತಾರರಾಗಿ ನಿಮ್ಮನ್ನು ನೇಮಿಸ್ಕೊತಾರೆ. ಮತ್ತು ರಾಜಕೀಯ ಪಕ್ಷದಲ್ಲಿ ವಿಶಿಷ್ಟವಾಗಿ ಗುರುತಾಗ್ತೀರಿ. ನೀವು ವಿಶಿಷ್ಟವಾದ ಒಂದು ನಿಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಕೆಲಸ ಕಾರ್ಯ, ನಿಮ್ಮ ವ್ಯವಹಾರವನ್ನು ಗುರುತು ಮಾಡಿ ರಾಜಕೀಯದಲ್ಲಿ ನಿಮಗೆ ಒಂದು ಸ್ಥಾನಮಾನಗಳನ್ನು ಕೊಡ್ತಾರೀಗ. ಮತ್ತು ಸರ್ಕಾರದಿಂದ ಹಾಗೂ ತಂದೆಯವರಿಂದ ಹಣದ ಸಹಾಯಗಳು ಚೆನ್ನಾಗಿ ಹರಿದು ಬರ್ತದೆ. ನೋಡಿ, ವಿಶಿಷ್ಟ ಫಲ. ರವಿ ದ್ವಿತೀಯ ಸ್ಥಾನಕ್ಕೆ ಸಂಚಾರ ಮಾಡೋದ್ರಿಂದ ಈ ಫಲ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಮುಖದಲ್ಲಿ ಸ್ವಲ್ಪ ವಂಗಗಳಾಗತಕ್ಕಂತಹದ್ದು, ಸಣ್ಣ ಪುಟ್ಟವಾದ ಒಂದು ಕಲೆಗಳು ಕಾಣ್ತಕ್ಕಂತಹದ್ದು ಮತ್ತು ಗುಳ್ಳೆಗಳು ಕಾಣಿಸ್ಕೊಳ್ತಕ್ಕಂತಹದ್ದು, ಚರ್ಮದ ವ್ಯಾಧಿಗಳು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೂ ಈ ತಿಂಗಳಲ್ಲಿ ಹೆಚ್ಚು ಖಾರದ ತಿಂಡಿಗಳನ್ನು ಇಷ್ಟಪಡ್ತೀರಿ, ಹುಷಾರು. ಯಾಕಂದರೆ ಎಣ್ಣೆಯಲ್ಲಿ ಮಿಸ್ಟೇಕ್ ಆಗುವಂತಹದ್ದು, ಇದರಿಂದನೂ ಹೆಲ್ತ್ ಕೇರ್ತದೆ. ಭಾಳ ಇಷ್ಟಪಡ್ತೀರಿ ಕರೆದಿರೋ ತಿಂಡಿಗಳನ್ನು, ನೋಡಿಕೊಂಡು ತೊಗೋಬೇಕಾಗ್ತದೆ. ಮತ್ತು ಕಣ್ಣಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗುವ ಚಾನ್ಸಸ್ ಜಾಸ್ತಿ ಇದೆ ಮೇಷರಾಶಿಯವರಿಗೆ. ಮತ್ತು ಭಾಳ ಅತಿ ಉತ್ತಮವಾದ ಒಂದು ಊಟ ಮಾಡುವಂಥ ಭೋಜನ ಕಾರ್ಯಕ್ರಮ ಸಿಗ್ತದೆ ನಿಮಗೆ. ವಿಶಿಷ್ಟವಾಗಿ ನಾನಾ ಕಡೆ ಫಂಕ್ಷನ್ ನಿಮ್ಮನ್ನು ಕರೀತಾರೆ, ಹೋಗಿ ಬರ್ತೀರಿ ನೀವು, ಆದರೆ ತೊಂದರೆ ಏನು ಬರೋದಿಲ್ಲ. ಮತ್ತು ವಿಶಿಷ್ಟವಾಗಿ ಏನಂದರೆ ಗೊತ್ತಿಲ್ಲತಕ್ಕಂತಹ ವ್ಯಕ್ತಿಯಿಂದಲೂ ಸಹ ನಿಮಗೆ ಹಣದ ಅರಿವು ಬರುವಂಥ ಚಾನ್ಸ್ ಸಿಗ್ತದೆ ಮತ್ತು ಸಹಾಯ ಸಿಗ್ತದೆ. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಜಾಸ್ತಿ ಆಗ್ತದೆ, ಎಚ್ಚರ ವಹಿಸ್ಕೊಳ್ಳಿ. ವಿಶಿಷ್ಟವಾಗಿ ಮೇಷರಾಶಿಯವರಿಗೆ ಕಾರಣ ಈ ಮೇ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ, ರಾಹು ಬದಲಾವಣೆ, ಕೇತು ಬದಲಾವಣೆಗಳು, ಗುರು ಬದಲಾವಣೆಗಳಿಂದ ಬಹಳ ರೀತಿಯಲ್ಲಿ ನಿಮಗೆ ಏರುಪೇರುಗಳಾಗ್ತದೆ. ಕೆಲವೆಲ್ಲ ಕಲಹಗಳು ಹೆಚ್ಚಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ಹುಷಾರಾಗಿರಬೇಕಾಗ್ತದೆ. ಮತ್ತು ಅಧಿಕಾರವನ್ನು ಪಡೆಯುವಂಥ ಯೋಚನೆ, ಅಧಿಕಾರ ಸಿಗುತ್ತೆ, ಅಧಿಕಾರದಲ್ಲಿ ತೊಂದರೆ ಇಲ್ಲ. ಭೂಮಿ ಮನೆ ಆಸ್ತಿನೂ ಮಾಡ್ಕೋಬೋದು, ಅದು ಒಂದು ಅನುಕೂಲ ಸಿಗುತ್ತೆ. ನಿಮ್ಮ ಮಕ್ಕಳಲ್ಲಿ ಏನಂದರೆ ಅಭಿವೃದ್ಧಿ ಅಷ್ಟಾಗೋದಿಲ್ಲ, ಇವಾಗ ಸ್ವಲ್ಪ ಕುಂಠಿತವಾಗ್ತದೆ. ಯಾವ ಕೆಲಸಗಳು ನಿಮ್ಮ ಮಕ್ಕಳ ವಿಚಾರದಲ್ಲಿ ಆಗೋದು ಭಾಳ ಕಡಿಮೆ ಆಗ್ತದೆ. ಮತ್ತು ನಿಮ್ಮ ಸ್ವಭಾವ ಹೆಂಗಂದರೆ ಲೀಡರ್ಶಿಪ್ ಮಾಡೋಕ್ಕೆ ಹೋಗ್ತಾಯಿದ್ದೀರಾ, ಈಗ ಪ್ರಭುತ್ವ ಸಾಧನೆ ಮಾಡೋಕ್ಕೆ ಹೋಗ್ತಾಯಿದ್ದೀರಾ. ಮತ್ತು ವಿಶಿಷ್ಟವಾಗಿ ಯಾರೋ ಏನೋ ತಪ್ಪು ಮಾಡಿಬಿಡ್ತಾರೆ, ಅವ್ರನ್ನ ಹೆಂಗಂದ್ರೆ ಹಂಗೆ ಅಂತೀರಾ, ಹೇಗಂದ್ರೆ ಹಂಗೆ ಬೈತೀರಾ, ಮತ್ತು ಹೆಂಗಂದಂಗೆ ಶಿಕ್ಷೆಗಳನ್ನು ಕೊಡ್ತೀರಿ. ನೀವು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಈ ತಿಂಗಳಲ್ಲಿ. ಮತ್ತು ಉಗ್ರ ಸ್ವಭಾವ, ಕೋಪ ಜಾಸ್ತಿ, ನೋಡೋದಿಲ್ಲ ಮಾಡೋದಿಲ್ಲ, ಹೆಂಗೆ ಮಾತಾಡ್ಬಿಡ್ತೀರ. ಮತ್ತು ವಿಶಿಷ್ಟ ಯಾವಾಗ 24/7 ಭಾವಕರ ಕೋಪಕ್ತರಾಗಿರ್ತಾರೆ. ಬಹಳ ಕೋಪದಿಂದ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಿ. ನಿಮ್ಮ ಕೋಪವೇ ನಿಮ್ಮ ನಾಶಕ್ಕೆ ಕಾರಣ ಆಗಿಬಿಡ್ತದೆ. ಆದಷ್ಟು ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಉದ್ವೇಗಗಳು ಜಾಸ್ತಿ, ಸಿಕ್ಕಾಪಟ್ಟೆ ಉದ್ವೇಗ ಮಾಡ್ಕೊತೀರ, ಇವೆಲ್ಲವನ್ನು ಕಳ್ಕೋಬೇಕು. ವಿಶಿಷ್ಟವಾಗಿ ಸ್ತ್ರೀಯರಿಗೆ ಆರೋಗ್ಯ ವಿಚಾರದಲ್ಲಿ ಬಹಳ ಎಚ್ಚರ ಇರಬೇಕು. ಯಾವ ವಿಚಾರ ಅಂದರೆ ಸ್ವಲ್ಪ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು ಹುಷಾರಾಗಿರಬೇಕಾಗ್ತದೆ. ಮತ್ತು ಅಶುಭ ಪರಿಣಾಮಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಋತುಚಕ್ರಗಳು ಸರಿಯಾದ ಕಾಲಕ್ಕೆ ಆಗೋದಿಲ್ಲ. ಸೊ ಇವೆಲ್ಲ ಏರುಪೇರು ಕಾಣಿಸ್ಕೊತದೆ ಸ್ತ್ರೀಯರಲ್ಲಿ. ಕಾರಣ ರಾಹುವಿನ ಬದಲಾವಣೆ ಆಗಿದೆ. ಹಾಗಾಗಿ ಸರಿಯಾದ ಒಂದು ಆರೈಕೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯ ಡಾಕ್ಟರ್ ತೋರಿಸಿ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಮತ್ತು ಪತ್ರಿಕಾ ಸಂಪಾದಕರು ಯಾರಿದ್ದೀರಿ ಅವರಿಗೆ ಒಳ್ಳೆಯ ಉತ್ತಮವಾದ ಗೌರವ, ಹಣ ಸಂಪತ್ತುಗಳು, ಸಹಾಯಗಳು ಚೆನ್ನಾಗಿ ಹರಿದು ಬರ್ತದೆ. ಸೋದರಿಯರಲ್ಲಿ ಹೆಚ್ಚು ಪ್ರೀತಿ ವಿಶ್ವಾಸ ಕೂಡಿ ಬರ್ತದೆ. ಮತ್ತು ಅವರ ಜೊತೆ ಹಾಸ್ಯವಾದ ಒಂದು ಪ್ರಸಂಗಗಳು ಹೆಚ್ಚಾಗ್ತದೆ ಮನೆಯೊಳಗೆ, ಅದನ್ನು ನೋಡ್ಕೋಬೇಕಾಗ್ತದೆ. ಸ್ವಂತ ವ್ಯವಹಾರಗಾರರಿಗೆ ಶ್ರಮಕ್ಕೆ ತಕ್ಕ ಲಾಭ ಬರ್ತದೆ. ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟೇ ಲಾಭ ಬರುತ್ತೆ.
ಜಾಸ್ತಿ ನೀವು ಅಂದ್ಕೊಂಡಷ್ಟು ಲಾಭಗಳು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ನಿಮಗೆ ಗುರುವು ಬದಲಾವಣೆ ಆಗಿದ್ದಾನೆ. ಇಷ್ಟು ದಿನ ದ್ವಿತೀಯದಲ್ಲಿದ್ದ, ಇನ್ನು ಮುಂದೆ ತೃತೀಯಕ್ಕೆ ಚಲನೆ ಮಾಡೋದರಿಂದ ಗುರುಬಲ ಕಡಿಮೆ ಆಗ್ತದೆ. ಗುರುಬಲ ಇರೋದಿಲ್ಲ ನಿಮಗೆಲ್ಲರೂ. ಹಾಗಾಗಿ ನಿಮ್ಮ ಸಾಹಸ ಕಾರ್ಯ, ಸಾಧನೆಗಳು, ದೊಡ್ಡ ದೊಡ್ಡ ಪ್ರಯತ್ನಗಳೆಲ್ಲ ವಿಫಲವಾಗ್ತದೆ. ಹೊಸ ಕೆಲಸಕ್ಕೆ ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ, ಹೊಸ ಕೆಲಸಗಳೆಲ್ಲ ಹಾಕೋಕ್ಕೆ ಹೋಗಬೇಡಿ, ಹೊಸ ಇನ್ವೆಸ್ಟೆಲ್ಲ ಮಾಡೋಕ್ಕೆ ಹೋಗಬೇಡಿ ನೀವೆಲ್ಲರೂ. ಮತ್ತು ನೀವು ಎಷ್ಟು ಸುಖವಾಗಿರಬೇಕಂತ ಪ್ರಯತ್ನ ಪಡ್ತೀರೋ ಅಷ್ಟಷ್ಟು ಕಷ್ಟಗಳು ಹುಡ್ಕೊಂಬರ್ತದೆ. ಹಾಗಾಗಿ ದೇವರು ಇಟ್ಟಂಗಿರ್ತೀನಿ ಅಂತ ಇರಬೇಕಟ್ಟೆ. ನೀವು ನಾನೇನೋ ಮಾಡಿಬಿಡ್ತೀನಿ, ಏನೋ ಸುಖ ಬಂದುಬಿಡುತ್ತೆ ಆಗತ್ತೆ ಅಂತ ಪ್ರಯತ್ನ ಮಾಡ್ತೀರಿ. ನೀವೆಲ್ಲಿ ಸುಖ ಅಂತ ಹೋಗ್ತೀರಿ ಅಲ್ಲಿ ಕಷ್ಟ ಕಾಯ್ಕೊಂಡು ಕೂತಿರ್ತದೆ. ನಿಮ್ಮ ಮಾತು, ನಿಮ್ಮ ವ್ಯವಹಾರ ಅಲ್ಲೇ ತೊಂದರೆಗಳಾಗ್ತದೆ. ಹುಷಾರ ಕಾಲ ಕಳಿಬೇಕಾಗ್ತದೆ ನೀವು ವರ್ಷ ಪೂರ್ಣವಾಗಿ. ಮೇಷರಾಶಿಯವರು ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟೇ ಹಣ ಬರೋದು. ಯಾವುದೇ ಸೇವ್ ಮಾಡೋ ಚಾನ್ಸಸ್ ಬರೋದಿಲ್ಲ ನಿಮಗೆಲ್ಲ. ಈಗ ಆ ದುಡ್ಡು ಅಲ್ಲಿಗೆ ಬರ್ತದೆ, ಅಲ್ಲಿ ಹೋಗ್ತದೆ, ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ. ಮತ್ತು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ. ತಂದೆಯ ಆರೋಗ್ಯನೂ ಸ್ವಲ್ಪ ಕೆರವು ನೋಡ್ಕೋಬೇಕಾಗ್ತದೆ ಮೇಷರಾಶಿಯವರು. ಮತ್ತು ವಿದ್ಯಾರ್ಥಿಗಳಿಗೆ ಅಧಿಕ ಪ್ರಯತ್ನ ಮಾಡಬೇಕು. ಸುಮ್ಮನೆ ಲೇಜಿನ್ಸಾಗಿ ಕೂತ್ಕೊಂಡ್ರೆ ಕೆಲಸಗಳಾಗೋದಿಲ್ಲ ಅವರಿಗೆಲ್ಲರಿಗೂ. ಕಷ್ಟ ಬಿದ್ದು ಓದ್ಕೊಂಡ್ರೆ ಒಂದು ರೀತಿಯ ಒಳಗೆ ಯಶಸ್ಸು ಕಾಣ್ತದೆ, ಇಲ್ಲಾಂದರೆ ಯಾವುದೇ ರೀತಿಯಾಗಿ ಫಲ ಬರೋದಿಲ್ಲ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕೇರ್ಫುಲ್ಲಾಗಿ ಕೆಲಸ ಮಾಡಿಕೊಡ್ರಿ. ಆರೋಗ್ಯ ವಿಚಾರದಲ್ಲಿ ತಕ್ಷಣ ತೋರಿಸ್ಕೊಂಡು ವಾಸ ಮಾಡ್ಕೋಬೇಕಾಗ್ತದೆ. ಮತ್ತು ಅಯೋಗ್ಯ ಸಂಪರ್ಕಗಳು, ಕೆಟ್ಟ ಜನ ಸಂಬಂಧಗಳು, ಕೆಟ್ಟ ಸ್ನೇಹಿತರುಗಳು, ಇವೆಲ್ಲ ಕೂಡಿ ಬರುವಂಥ ಚಾನ್ಸಸ್ ನಿಮಗೆಲ್ಲ ಈಗ. ನಿಮ್ಮ ಮಾತು ಮೇಲೆ ಹೊಗಳ್ತಾರೆ ಅಷ್ಟೇ. ನಿಮಗೆ ಹಿಂದಿಂದ ಎಷ್ಟು ಶತ್ರುತ್ವ ಬೇಕು, ಎಷ್ಟು ನಿಮ್ಮನ್ನು ನಾಶ ಮಾಡಬೇಕು ಅಂತಹ ವ್ಯಕ್ತಿಗಳು ಉಟ್ಕೊತಾರೆ ಇನ್ಮೇಲೆ. ಇದು ವಿಪರೀತ ಆಗ್ತದೆ ನಿಮಗೆ ಮೇಷರಾಶಿಯವರಿಗೆ. ಕಾರಣ ಏನು? ವಿಶೇಷವಾಗಿ ರಾಹುಕೇತು ಬದಲಾವಣೆ. ಅಷ್ಟು ಒಳ್ಳೆಯ ಫಲ ಇಲ್ಲ ನಿಮಗೆಲ್ಲ ಇನ್ನು. ಹಾಗಾಗಿ ಎಚ್ಚರವನ್ನು ವಹಿಸ್ಕೊಂಡು ಕೆಲಸ ಮಾಡಿಕೊಡ್ರಿ. ಮತ್ತು ಜವಾಬ್ದಾರಿನ ಕೆಲಸ ಮಾಡಿದ್ರು ನಿಮಗೆ ಅವಮಾನಗಳಾಗ್ತದೆ. ಎಷ್ಟೇ ಜವಾಬ್ದಾರಿ ಕೆಲಸ, ಎಷ್ಟೇ ಚೆನ್ನಾಗಿ ಮಾಡಿದ್ರು ಸಹ ನಿಮ್ಮನ್ನು ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗ ಸ್ಥಳದಲ್ಲಿ ಅವಮಾನವನ್ನು ಮಾಡ್ತಾರೆ. ನಿಮ್ಮಿಂದ ಯಾವುದೇ ರೀತಿಯಾಗಿಯೂ ನಿಮಗೆ ಬೆಲೆ ಬರೋದಿಲ್ಲ. ಹಾಗೂ ಕೆಲವು ಸಲ ಯಾರು ವಾಹನಗಳನ್ನು ಓಡಿಸ್ತೀರೋ ಅವರು ಎಚ್ಚರವಾಗಿರಬೇಕು. ಯಾಕೆಂದರೆ ಊನವಾಗುವಂಥ ಚಾನ್ಸಸ್ ಇರ್ತದೆ. ಭಾಳ ಕೇರ್ಫುಲ್ಲಾಗಿರಬೇಕು. ಮತ್ತು ಉದ್ಯೋಗಗಳಲ್ಲಿ ಆದಷ್ಟು ಬಿಡಕ್ಕೆ ಹೋಗಬೇಡಿ. ಇವಾಗ ಯಾವ ಉದ್ಯೋಗ ಸಿಗೋದಿಲ್ಲ ನಿಮಗೆ. ಸಿಕ್ಕಿದ್ರೂ ನಿಮಗೆ ಅಷ್ಟು ಒಳ್ಳೆ ಕ್ವಾಲಿಟಿ ಉದ್ಯೋಗ ಸಿಗೋಲ್ಲ. ಸಾಮಾನ್ಯ ಉದ್ಯೋಗ ಸಿಗ್ತದೆ. ನಿಮ್ಮ ವಿದ್ಯೆಗೆ ಬುದ್ಧಿಗೆ ತಕ್ಕ ಫಲವಾಗಿರ್ತಕ್ಕಂತಹ ಉದ್ಯೋಗಗಳು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಭಾಳ ಕೇರ್ಫುಲ್ಲಾಗಿರಬೇಕಾಗ್ತದೆ. ನಿಮ್ಮಲ್ಲಿ ಸದ್ಗುಣಗಳಿರೋದಿಲ್ಲ ನಡುವೆ. ಏನೇನೋ ರಫ್ ಮಾತು, ನಡವಳಿಕೆ, ವ್ಯವಹಾರ ಎಲ್ಲವನ್ನು ರಫ್ ಮಾಡಿಕೊಂಡು ಒಳ್ಳೆ ಗುಣವನ್ನು ಮುಚ್ಚೋಗ್ತದೆ. ನೀವೇನೇ ಒಳ್ಳೆ ಕೆಲಸ ಮಾಡೋ ಬೆಲೆ ಬರೋಲ್ಲ. ಯಾಕೆ ನೀವು ಮಾಡತಕ್ಕಂಥ ನೀತಿ ಆಗಿರ್ತದೆ. ಮತ್ತು ಸ್ತ್ರೀಯರಿಂದ ನಿಮ್ಮ ಮೇಲೆ ಅಪರಾಧಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮೇಷರಾಶಿಯವರು. ಸ್ತ್ರೀಯರ ಜೊತೆ ಭಾಳ ಹೆಚ್ಚು ವಿಚಾರವನ್ನು ಮಾಡಿ ನಡ್ಕೋಬೇಕಾಗ್ತದೆ. ಹಾಗೂ ವಿಶೇಷವಾಗಿ ಏನೋ ಸೈನ್ ಹಾಕ್ಬಿಡ್ತೀರಿ, ಏನೋ ಮೋಸ ಮಾಡಿ, ಏನೋ ತೊಂದರೆ ಹಾಕಿ ಕಾರಾಗೃಹಗಳ ವಾಸವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಭಾಳ ಹುಷಾರಾಗಿ ವ್ಯವಹಾರವನ್ನು ಮಾಡಬೇಕಾಗ್ತದೆ ಮೇಷರಾಶಿಯವರು. ಎಚ್ಚರವನ್ನು ವಹಿಸಿ ನಿಮ್ಮ ಈ ಎಲ್ಲ ಕಷ್ಟಗಳ ಪರಿಹಾರಕ್ಕೆ ಮತ್ತು ಆರೋಗ್ಯ ಇಂಪ್ರೂವ್ಮೆಂಟ್ಗೆ ಮುಖ್ಯವಾಗಿ ಗುರು ಮತ್ತು ಶುಕ್ರರ ಆರಾಧನೆಯನ್ನು ತಪ್ಪದೇ ಮಾಡಬೇಕಾಗ್ತದೆ. ಯಾರು ಗುರು ಶುಕ್ರ ಆರಾಧನೆ ಅಂದರೆ ಪೂಜೆ ಮಾಡುವಂತಹದ್ದು, ಗುರುವಿನ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಿ ಬರುವಂತಹದ್ದು. ಶುಕ್ರ ಸ್ತ್ರೀ ದೇವತೆಗಳು ಸಂಬಂಧಪಟ್ಟಂಥ ಪೂಜೆ ಮಾಡುವಂತಹದ್ದು, ಸ್ತ್ರೀ ದೇವರಿಗೆ ಬರುವಂಥ ಅಷ್ಟೋತ್ರ ಓದುವಂತಹದ್ದು, ಗುರು ಅಷ್ಟೋತ್ರ ಪಾರಾಯಣ ಮಾಡುವಂತಹದ್ದು, ಗುರುವಿನ ಸೇವೆ ಮಾಡುವಂತಹದ್ದು ಯಾರು ಮಾಡ್ತೀರಿ ಅಂಥವರಿಗೆ ಸ್ವಲ್ಪ ಕಷ್ಟಗಳು ಕಡಿಮೆ ಆಗ್ತದೆ. ಬಟ್ ಕಷ್ಟಗಳು ಬರೋದು ನಿಜವೇ, ಬಟ್ ಕಡಿಮೆ ಆಗ್ತದೆ. ಮತ್ತು ಅದರಿಂದ ಸ್ವಲ್ಪ ಲಾಭವನ್ನು ಕಾಣ್ಬೋದು. ಗುರು ಶುಕ್ರರ ಒಂದು ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯ ಫಲವನ್ನು ನೀವು ಜೂನ್ ತಿಂಗಳಲ್ಲಿ ನಿರೀಕ್ಷಿಸಬಹುದು. ನಮಸ್ಕಾರಗಳು.